ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವರು ಎಲ್ಲ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಹೇಳಿ ನಮಗೆ ಭಯಪಡಿಸ್ಬಿಟ್ಟು ಈಗ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹಾಗೇನಿಲ್ಲ ಫ್ರೆಂಡ್ಸ್, ಜಸ್ಟ್ ಅದು ನಾನು ನಿಮಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗಂತ ನೀವೇನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದರೆ ಬನ್ನಿ ನಾವು ನೆಕ್ಸ್ಟ್ ಟಾಪಿಕ್ ಬಗ್ಗೆ ನೋಡೋಣ. ಏನಪ್ಪ ನೆಕ್ಸ್ಟ್ ಟಾಪಿಕ್ ಅನ್ಕೊಂತೀರಾ? ನೆಕ್ಸ್ಟ್ ಟಾಪಿಕ್ ಏನಿಲ್ಲ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಹೆಲ್ದಿಯಾದ ಟೇಸ್ಟಿಯಾದ ಮಕ್ಕಳಿಗೆ ತುಂಬ ಇಷ್ಟವಾಗುವ ಒಂದು ಸ್ನ್ಯಾಕ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇ ಡೇಟ್ಸ್ ಲಡ್ಡು. ಹಾಗಾದರೆ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಡೇಟ್ಸ್ ಲಡ್ಡುಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಡೇಟ್ಸ್, ಅರ್ಧ ಕಪ್ ಕಡಲೆಬೀಜ, ಅರ್ಧ ಕಪ್ ಗೋಡಂಬಿ, ಸ್ವಲ್ಪ ತುಪ್ಪ. ಡೇಟ್ಸ್ ಲಡ್ಡು ಮಾಡುವ ವಿಧಾನ: 1 ಕಪ್ ಸೀಡ್ಲೆಸ್ ಡೇಟ್ಸ್ನ ನಾನು ಸ್ಲೀಡ್ನ ಬಿಡಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳೋಣ, ಯಾಕಂದರೆ ಸಾಫ್ಟ್ ಆಗಬೇಕು ಅಂತ. ನಿಮ್ಮ ಹತ್ರ ಏನಾದ್ರು ಸಾಫ್ಟ್ ಡೇಟ್ಸ್ ಏನಾದರೂ ಇದ್ದರೆ ಬಿಸಿನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಬಿಸಿನೀರು ಹಾಕಿ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ. 5 ನಿಮಿಷ ಆದಮೇಲೆ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಡೇಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ ನಾವು ತಗೊಂಡಿರುವ ಗೋಡಂಬಿ ಮತ್ತು ಕಡಲೆಬೀಜನ ಹಾಕೊಳ್ಳೋಣ. ಯಾರಿಗಾರು ಕಡಲೆಬೀಜ ಇಷ್ಟ ಇಲ್ಲ ಅಂದರೆ ಅವರು ಬೇಕಾದರೆ ಆಲ್ಮಂಡ್ಸ್ ಹಾಕೋಬೋದು. ಕಡಲೆಬೀಜ ಅಲರ್ಜಿಕ್ ಇದ್ರೂ ಆಲ್ಮಂಡ್ಸ್ ಬೇಕಾದರೆ ರಿಪ್ಲೇಸ್ ಮಾಡ್ಬೋದು. ಇದನ್ನ ಮಿಕ್ಸಿಗೆ ಹಾಕೊಬರೋಣ. ನೋಡಿ, ಈಗ ಚೆನ್ನಾಗಿ ರುಬ್ಬಿದಾಯಿತು. ಗ್ರೈಂಡ್ ಮಾಡೋ ಟೈಮ್ಗೆ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ, ಇಲ್ಲಾಂದರೆ ತುಂಬ ತೆಳು ಆಗುತ್ತೆ. ಈಗ ನಾವು ತುಪ್ಪನ ಹಚ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ಉಳಿದಿದ್ದೆಲ್ಲನೂ ಈ ರೀತಿ ಮಾಡಿಕೊಂಡೇ ಹೋಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಿಮ್ಮ ಮಕ್ಕಳಿಗೆ ಕೊಡಿ, ಅವ್ರಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಒಮ್ಮೆ ಇದು ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.